ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಬದನೆಕಾಯ್ದು ಮಸಾಲೆ ಹಾಕಿ ಗ್ರೇವಿ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಸಹ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಏನೂ ಇಲ್ಲ, ಒಂದು ಸ್ವಲ್ಪ ಕೊಬ್ಬರಿ ತೊಗೋಬೇಕು. ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇಲ್ಲ ಅಂದರೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಳ್ಳಿ. ಆಮೇಲೆ ಚಕ್ಕೆ ಇದಕ್ಕೆ, ಆಮೇಲೆ ಲವಂಗ ಹಾಕಬೇಕು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಹಾಕಬೇಕು. ನಾನು ಶುಂಠಿ ಜಾಸ್ತಿ ಯೂಸ್ ಮಾಡಲ್ಲ, ಸೊ ನಾನು ಹಾಕಿಲ್ಲ ಇದಕ್ಕೆ. ಸೊ ನೀವು ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿಯನ್ನು ಹಾಕಬೇಕು. ಕೊತ್ತಂಬರಿ ಒಂದು ಕಪ್ಪಷ್ಟು ಕೊತ್ತಂಬರಿ ಹಾಕ್ಕೋಬೇಕು, ಆವಾಗ ಗ್ರೇವಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ನುಣ್ಣಗೆ ರುಬ್ಬಬೇಕು. ಪೇಸ್ಟ್ ಏನಂದರೆ ಫುಲ್ ನುಣ್ಣಗಾಗಬೇಕದು, ತರಿಯಾಗಿ ಇರಬಾರ್ದು. ಸೊ ಹಾಗೆ ನಾವು ರುಬ್ಬಿ ಇಟ್ಕೊಂಡಿರಬೇಕು. ಪಕ್ಕದಲ್ಲಿ ನಾವು ಈರುಳ್ಳಿ, ಆಮೇಲೆ ಒಂದು ಟೊಮೊಟೊ, ಒಂದು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿರಬೇಕು. ಸೊ ಇವಾಗ ನಾನು ಕುಕ್ಕರಲ್ಲಿ ಈರುಳ್ಳಿ ಹಾಕಿದೆ. ಈರುಳ್ಳಿನ ನಾನು ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡಿರ್ತೀನಿ. ನಿಮಗೆ ಯಾವ ಥರ ಬೇಕೋ ಹಾಗೆ ನೀವು ಹೆಚ್ಕೊಂಡಿರಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನೀವು ಟೊಮೊಟೊನ ಹಾಕ್ಬೋದು. ನೀವು ಫ್ರೈ ಹಾಕಬೇಕಾದ್ರೇ, ಈ ಥರ ಈರುಳ್ಳಿ ಫ್ರೈ ಆಗಬೇಕಾದ್ರೇ ನೀವು ಒಂದು ಬದನೆಕಾಯಿನ ಹೆಚ್ಚಿ ಇಟ್ಕೋಬೋದು. ಅಂದರೆ ನಾನು ಒಂದು ಬದನೆಕಾಯ್ದು ತುಂಬೆಲ್ಲ ತೆಗೆದು, ಅಂದರೆ ತುಂಬ ತೆಗೆಯಲ್ಲ, ಸ್ವಲ್ಪ ಉಳಿಸಿರ್ತೀನಿ. ಅದನ್ನು 4 ಭಾಗವಾಗಿ ಕಾಣಿಸೋ ಥರ ನಾನು ಕಟ್ ಮಾಡ್ತೀನಿ. ಸೊ ಇವಾಗ ಟೊಮೊಟೊನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಒಂದು 2-3 ನಿಮಿಷ ಆದಮೇಲೆ, ಸ್ವಲ್ಪ ಅದರದ್ದು ಕಲರ್ ಚೇಂಜ್ ಆದಮೇಲೆ ನಾನು ಬದನೆಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಸೊ ನೀವೂ ಫ್ರೈ ಆಗೋವರೆಗೂ ಚೆನ್ನಾಗಿ ಬೇರೆ ಬದನೆಕಾಯಿನೂ ಸಹ ಹೆಚ್ಚಿಟ್ಕೊಂಡಿರಿ. ಆಮೇಲೆ ನಿಮ್ಮ ಒಂದು ಮಸಾಲೆಯನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಫ್ರೈ ಆಗಿ ಒಂದೊಂದಾಗಿ ಕಟ್ ಮಾಡಿಕೊಂಡು ನೀರಲ್ಲಿರುವ ಬದನೆಕಾಯಿನ ನಾವು ತೆಗೆದು ಕಟ್ ಮಾಡಿ ನಾವು ಕುಕ್ಕರಲ್ಲಿ ಹಾಕೋಬೋದು. ಯಾವ ಪಾತ್ರೆಯಲ್ಲಿ ನಾವು ಮಾಡ್ತಾಯಿದ್ದೀವೋ ಆ ಪಾತ್ರೆಗೆ ಹಾಕಿ ಅದಕ್ಕೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮಾಡಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಮೆತ್ತಗೆ ಆಗ್ತಾಯಿದೆ ಅಂದಾಗ ಆ ಒಂದು ಮಸಾಲೆಯನ್ನು, ರುಬ್ಬಿರುವ ಮಸಾಲೆಯನ್ನು ನಾವು ಹಾಕಿ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು, ನಿಮಗೆ ತುಂಬ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡಿ. 1.5 ಬಟ್ಲು ಯೂಸ್ ಮಾಡಿದ್ರೂ ಸಹ ಸಾಕು, ಒಂದು 5-6 ಜನಕ್ಕೆ ಆಗಿಬಿಡುತ್ತೆ ನಿಮಗೆ. ಸೊ ಸ್ವಲ್ಪ ಕುದಿ ಬರೋವರೆಗೂ ಸಹ ಮುಚ್ಚಬೇಕಾಗತ್ತೆ. ಮುಚ್ಚಿದ ಮೇಲೆ ಸ್ವಲ್ಪ ಕುದಿ ಬಂದಮೇಲೆ ನಾನು ಕುಕ್ಕರಲ್ಲಿ ಈ ಒಂದು ಗ್ರೇವಿಯನ್ನು ಮಾಡೋದು. ಸೊ ಕುಕ್ಕರಲ್ಲಿ 2 ವಿಷಲ್ ನಾನು ಗ್ಯಾರಂಟಿ ಕೂಗಿಸ್ತೀನಿ. ಸೊ ನಿಮಗೆ ಇನ್ನೂ ಮೆತ್ತಗೆ ಬೇಕು ಅಂದರೆ 3 ವಿಷಲ್ ಹಾಕ್ಬೋದು. 3 ವಿಷಲ್ ಬಂದಮೇಲೆ ನೀವು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ನೀವು ತೆಗೆದು ನೋಡ್ಬೋದು. ಸೊ ಈ ಒಂದು ಬದನೆಕಾಯಿ ಗ್ರೇವಿ ಮಸಾಲೆ ಹಾಕಿ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ. ನಾವು ಚಪಾತಿ, ಅನ್ನದ ಜೊತೆಗೆ, ಪೂರಿ ಜೊತೆಗೆ, ಆಮೇಲೆ ಜೋಳದ ರೊಟ್ಟಿ ಜೊತೆಗೆ, ಆಮೇಲೆ ಪಲಾವ್ ಜೊತೆಗೆ, ಚಿತ್ರಾನ್ನದ ಜೊತೆಗೆ, ಹೀಗೆ ಎಲ್ಲ ಒಂದು ಐಟಮ್ಗಳ ಜೊತೆಗೂ ಇದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ನೀವೂ ಸಹ ಒಂದು ಸರಿ ಟ್ರೈ ಮಾಡಿ. ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.